ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ಹನುಮಂತನಿಗೆ ಕೊಟ್ಟು ಹೊಗಳಿದ್ದಾರೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕೆ ಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಫಿನಾಲೆ ಹಂತವನ್ನು ತಲುಪಿದ ಹನುಮಂತನಿಗೆ ಕಿಚ್ಚ ಹೊಗಳಿ ಮೆಚ್ಚುಗೆಯ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಬಿಗ್ ಬಾಸ್ ಟ್ರೋಫಿಯನ್ನು ಹನುಮಂತ ಕೈ ಹಿಡಿತಾನೆ ಅನ್ನೋದು ವೀಕ್ಷಕರ ಒಂದು ಆಸೆ ಕೂಡ ಆಗಿದೆ. ಸೊ ಕಾದು ನೋಡಬೇಕು. ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮುಗ್ಧನಂತೆ ಎಲ್ಲರ ಕಡೆಯಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಈ ಹನುಮಂತ ಒಂದು ವಾರದಲ್ಲಿ ಆಚೆ ಬರ್ತಾರೆ ಅನ್ನೋದು ಗಾಳಿ ಸುದ್ದಿ ಅನ್ನೋದಕ್ಕಿಂತಲೂ ಅವರ ನಡವಳಿಕೆಯಲ್ಲಿ ಹೇಳಿದರು. ಆದರೆ ಟಾಸ್ಕ್ ಬರ್ತಿದ್ದಂತೆ ಹನುಮಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದು ಅವತ್ತು ಗೆದ್ದ ಮರುದಿನವೇ ಗೊತ್ತಾಗಿದ್ದು ಹನುಮಂತ ಗೆಲ್ಲಬೇಕು ಅಂತ. ಸೊ ಹನುಮಂತನಿಗೆ ಎಲ್ಲವೂ ಟ್ಯಾಲೆಂಟ್ ಇದ್ದು ಹನುಮಂತ ಎಲ್ಲರಲ್ಲೂ ಕೂಡ ಒಳ್ಳೆಯ ಒಡನಾಟವನ್ನು ಹೊಂದಿದ್ದು ಎಲ್ಲರನ್ನು ಕೂಡ ಪ್ರೀತಿಯಿಂದ ಮಾತನಾಡಿಸ್ಕೊಂಡು ಬಿಗ್ ಬಾಸ್ ಮನೆಯ ಮೊದಲ ಫಿನಾಲೆ ಟಿಕೆಟನ್ನು ಪಡೆದುಕೊಂಡಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದು ಹೆಸರನ್ನು ಪಡೆದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಾಗಿಂತ ಎರಡನೇ ಸ್ಪರ್ಧಿಯಾಗಿ ತ್ರಿವಿಕ್ರಮ್, ಅಕ್ಷಿತಾ ಹಾಗೆ ರಜತ್, ಉಗ್ರಂ ಮಂಜು ಬರ್ತಾರೆ ಅನ್ನೋದು ಒಂದು ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ರೆ, ಆದರೆ ರಜತ್ ಮತ್ತು ಉಗ್ರಂ ಮಂಜು ಇಬ್ಬರು ಕೂಡ ಹಿಂದೆ ಉಳಿದಿದ್ದಾರೆ. ಫೈನಲ್ ಟಾಸ್ಕ್ನಲ್ಲಿ ಗೆದ್ದು ಹನುಮಂತ ಈ ಒಂದು ಟಿಕೆಟ್ ಫಿನಾಲೆ ಸೆಲೆಕ್ಟ್ ಆಗಿರೋದು, ಫೈನಲ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿರೋದು ಭಾಳ ಖುಷಿಯಾಗಿದ್ದು ಕಿಚ್ಚ ಕೂಡ ಹ್ಯಾಪಿಯಾಗಿ ಹನುಮಂತನನ್ನು ಹೊಗಳಿ ಮೆಚ್ಚುಗೆಯ ಚಪ್ಪಾಳೆಯನ್ನು ಕೊಟ್ಟು ಫಿನಾಲೆ ಟಿಕೆಟ್ ಪಡೆದಂಥ ಹನುಮಂತನನ್ನು ಖುಷಿಯನ್ನು ಪಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ಈ ವಿಡಿಯೋ ನೋಡಿ ಖುಷಿಯರು ಕೂಡ ಆಗಿದೆ, ಅಭಿಮಾನಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನೇನು ಒಂದು ವಾರ ಮುಗೀತಿದ್ದಂತೆ ಫಿನಾಲೆ ಕಪ್ ಯಾರು ಹಿಡಿತಾರೆ ಅನ್ನೋದು ಗೊತ್ತಾಗುತ್ತೆ ವೀಕ್ಷಕರೇ. ಸೊ ಅದ್ರ ಬದಲು ಹನುಮಂತ ಗೆಲ್ಲಬೇಕು ಅಂತ ನೀವು ಕೂಡ ಅನಿಸಿದರೆ ನೀವು ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಹನುಮಂತನಿಗೆ ಸಪೋರ್ಟ್ ಮಾಡುವ ಎಲ್ಲರೂ ಕೂಡ ಹನುಮಂತ ವಿನ್ನರ್ ಆಗಲಿ ಎಂಬುದನ್ನು ದೇವರಲ್ಲಿ ಪ್ರಾರ್ಥಿಸಿದ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.